ನಾವು ತುಳಜಾಪುರಕ್ಕೆ ಹೋಗಿ ನಾವು ದರ್ಶನ ಪಡೆದುಕೊಂಡು ಬರ್ತಿದ್ದೀವಿ. ಅಲ್ಲಿಂದ ನಮ್ಮ ತುಳಜಾಪುರ ಅಂಬಾಭವಾನಿ ಆ ತಾಯಿ ಮಹಿಮೆ, ಆ ತಾಯಿ ಶಕ್ತಿ, ನಮ್ಮ ಭೀಮು ಮಹಾರಾಜರು ಏನು ಆ ತಾಯಿಗೆ ನಡ್ಕೊಂಡ್ರು, ಏನು ಆ ತಾಯಿದ ಭಕ್ತಿ ನೋಡಿ, ಆ ಭಕ್ತಿ ಏನು ಮಾಡಿದ್ರು, ಆ ಭಕ್ತಿ ನೋಡಿ ತಾಯಿ ಶಾಶ್ವತ ನಮ್ಮ ಇಟಂಗ ತಾಂಡಿಯಲ್ಲಿ ಬಂದ ನಮ್ಮ ಎಲ್ಲ ಸತ್ಭಕ್ತರಿಗೂ, ನಮ್ಮ ಇಡೀ ಕರ್ನಾಟಕ ಜನತೆಗೆ ನಾನು ಆಶೀರ್ವಾದ ಕೊಡ್ಬೇಕಂತೇಳಿ ಏನು ಇಟಂಗ ತಾಂಡಿಯಲ್ಲಿ ಬಂದು ಕುಂತಿದ್ದಾಳೆ. ಆ ತಾಂಡಿಯಲ್ಲಿ ಕುಂತಿದ ನಂತರ ಏನು ವಿಶೇಷ ನಮ್ಮ ಏನು ಬಂಜಾರ ಸಮಾಜ ಆಗಲಿ, ಎಲ್ಲ ಸಮಾಜದವರಿಗೂ ಏನು ಆಶೀರ್ವಾದ ಕೊಡುವ ಮೂಲಕ ಏನು ಕಷ್ಟದಲ್ಲಿ ಬರ್ತಾರ ಜನ, ಏನೋ ರೋಗ, ಏನೇನೋ ನಾನಾ ರೋಗದಿಂದನೂ ಏನೋ ಒಂದು ತ್ರಾಸ ಇದ್ದಲ್ಲಿ ಅವ್ರ ಕಡೆ ಬರ್ತಾರೆ. ಅವ್ರ ಕಡೆ ಬರೋಣ ಅವ್ರು ಏನು ಮಾಡ್ತಾರೆ ಮಹಾರಾಜರಪ್ಪ ಅಂದ್ರೆ, ಆ ಭಕ್ತರದ ಏನು ಏನು ಕಷ್ಟ ಸುಖ ಅದ, ಏನು ಅವ್ರಿಗೆ ನೋವಾಗಿರ್ತದ, ಏನೋ ಒಂದು ತ್ರಾಸ ಕುಟುಂಬದಲ್ಲಿ ಅವ್ರಿಗೆ ಏನೇನೋ ಒಂದು ಘಟನೆ ಆಗ್ತಿರ್ತದ, ಅದರಿಂದ ಅವರಿಗೆ ದೂರ ಮಾಡುವಂಥದ್ದು ಆ ತಾಯಿ ಹತ್ರ ಬೇಡ್ಕೊಂಡು ಅವ್ರು ಚಲೋ ಮಾಡಿ ಅವ್ರ ಕುಟುಂಬಕ್ಕೆ ಒಳ್ಳೆ ಆಗಲಿ ಅಂತೇಳಿ ಎಲ್ಲ ಭಕ್ತರಿಗೂ ಒಂದು ಚಲೋ ಒಂದು ಮಾರ್ಗದಲ್ಲಿ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಮಹಾರಾಜರು ಏನು ಈ ವರ್ಷ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ತುಳಜಾಪುರ ಅಂಬಾಭವಾನಿ ಮೂರ್ತಿ 12 ಫುಟ್ಟಿನ ಮೂರ್ತಿ ಮಾಡಿದ್ದಾರೆ. ಹಾಗೂ ಅದರ ಜೊತೆಗೆ ನಮ್ಮ ತುಳಜಾಪುರ ಅಂಬಾಭವಾನಿ ಏನು ಸೇವಕ ಏನು ಶಕ್ತಿ ಕೊಟ್ಟಾಳ ಶ್ರೀ ನಮ್ಮ ಭೀಮು ಮಹಾರಾಜರ ನೇತೃತ್ವದಲ್ಲಿ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂಬಾಭವಾನಿ ಶ್ರೀ ನಮ್ಮ ಶಿವಾಜಿ ಮಹಾರಾಜರ ಮೂರ್ತಿಯನ್ನು 2 ಮೂರ್ತಿಯನ್ನು ಅವರು ಪಾದಯಾತ್ರೆ ಮುಖಾಂತರ 501 ಕುಂಭಮೇಳ ಜೊತೆಗೆ ಅವರು ಈ ಕಡೆ ನಮ್ಮ ಮುಗಳಕೋಟೆ ಮಠದಿಂದ ಬಂಜಾರ ಸರ್ಕಲ್ದಿಂದ ನಮ್ಮ ಸೋಲಾಪುರ ನಾಕದಿಂದ ದರ್ಗಾ ರೋಡ್ ನಮ್ಮ ಇಟಂಗ ತಾಂಡಕ್ಕೆ ಹೋಗಿ ತಲುಪುತ್ತದೆ. ಹಾಗೂ ಆ ಮೆರವಣಿಗೆಯಲ್ಲಿ ನಮ್ಮ ಯುವಕರು ಹಾಗೂ ನಮ್ಮ ತಾಯಿಯರು, ನಮ್ಮ ಹಿರಿಯರು, ನಮ್ಮ ರಾಜಕೀಯ ಗಣ್ಯ ವ್ಯಕ್ತಿಗಳು ಎಲ್ಲರೂ ಭಾಗವಹಿಸಲಿದ್ದಾರೆ. ಹಾಗೂ ನಮ್ಮ ಎಲ್ಲ ಧರ್ಮಗುರುಗಳು ಹಾಗೂ ವಿಶೇಷವಾಗಿ ನಮ್ಮ ಸಮಾಜದ ಧರ್ಮಗುರುಗಳಾದ ಬಾಬು ಸಿಂಗ್ ಮಹಾರಾಜರು ಕೂಡ ಈ ರ್ಯಾಲಿ ಹಾಗೂ ಈ ಕಾರ್ಯಕ್ರಮಕ್ಕೆ 2 ದಿವಸ ಸತತ ಇಲ್ಲಿ ಇದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಮ್ಮ ಬಾಬು ಸಿಂಗ್ ಮಹಾರಾಜರು ಹಾಗೂ ನಮ್ಮ ಕಿಸನ್ ಬೋರ್ ರಾಠೋಡ್ ಹಾಗೂ ನಮ್ಮ ಗೋಪಾಲ್ ಮಹಾರಾಜರು ಹಾಗೂ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ನಮ್ಮ ಭೀಮಸಿಂಗ್ ಮಹಾರಾಜರ ಏನು ಒಡನಾಟದಲ್ಲಿ ಯಾರ್ಯಾರು ಆಹ್ವಾನ ಮಾಡ್ಯಾರ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮೀಡಿಯಾ ಮುಖಾಂತರ ಹೇಳೋದಷ್ಟೇ, ಪ್ರತಿ ತಾಂಡ್ಯದಿಂದ ನಮ್ಮ ತಾಯಿ ತುಳಜಾಪುರ ಅಂಬಾಭವಾನಿ ಸದ್ಭಕ್ತರು ಬರೀ ಬಂಜಾರ ಸಮಾಜದವರು ಅಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜದವರು ತುಳಜಾಪುರ ಅಂಬಾಭವಾನಿ ಭಕ್ತರದಾರ. ಹಾಗೂ ನಮ್ಮ ಶಿವಾಜಿ ಮಹಾರಾಜರ ಭಕ್ತರದಾರ. ಶಿವಾಜಿ ಮಹಾರಾಜ ಹಾಗೂ ಅಂಬಾಭವಾನಿ ತಾಯಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ರ್ಯಾಲಿ ಮುಖಾಂತರ. ಈ ರ್ಯಾಲಿಗೆ ತಾವೆಲ್ಲರೂ ಬಂದು ಈ ರ್ಯಾಲಿಗೆ ಯಶಸ್ವಿ ಮಾಡಬೇಕು. 18ನೇ ತಾರೀಕು ಬೆಳಗ್ಗೆ 9:00 ಸ್ಟಾರ್ಟ್ ಆಗತ್ತೆ ಸರ್. ಹಾಗೂ 18ನೇ ತಾರೀಕು ಸಾಯಂಕಾಲವರೆಗೆ ಈ ಕಾರ್ಯಕ್ರಮ 5 ಗಂಟೆ ತನಕ ಇದು ಮೆರವಣಿಗೆ ಇರುತ್ತದೆ. ಹಾಗೂ 19ನೇ ತಾರೀಕು ಭವ್ಯ ವೇದಿಕೆ ಕಾರ್ಯಕ್ರಮ ಹಾಗೂ ಗಣ್ಯ ವ್ಯಕ್ತಿಗಳು ಎಲ್ಲರೂ ಆ ವೇದಿಕೆ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ತಾವೆಲ್ಲರೂ ಬರಬೇಕು. 18ನೇ ತಾರೀಕು ರ್ಯಾಲಿನೂ ನೀವು ಯಶಸ್ವಿ ಮಾಡಿಕೊಡ್ಬೇಕು. ಆ ರ್ಯಾಲಿಯಲ್ಲಿ ಢೋಲ್, ಬೆಂಡ, ಬಾಜಾ ಹಾಗೂ ನಮ್ಮ DJ ಅವೆಲ್ಲ ನಮ್ಮ ಸಂಸ್ಕೃತಿ ಕಲೆಗಳು ಏನು ಎಲ್ಲ ಥರನೂ ಮಹಾರಾಜರು ಎಲ್ಲ ಹೇಳಿದ್ದಾರೆ. ಹಾಗೂ ತಾವೆಲ್ಲರೂ ಬಂದು ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕು. ಹಾಗೂ 19ನೇ ತಾರೀಕು ಏನು ಭವ್ಯ ವೇದಿಕೆ ಕಾರ್ಯಕ್ರಮ ಅದ, ಈ ಕಾರ್ಯಕ್ರಮಕ್ಕೆ ನಾವು ಬಂದು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಒಂದು ಕಳಕಳಿ ವಿನಂತಿ ಮಾಡ್ತೇನೆ. ಎಲ್ಲ ನಾಡಿನ ಸಮಸ್ತ ಜನತೆ ಎಲ್ಲ ಸಮಾಜದವರು ಬರ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ. ಹಾಗೂ ನಮ್ಮ ಎಲ್ಲ ಮೀಡಿಯಾದವ್ರಿಗೂ ಒಂದು ವಿನಂತಿ ಏನಪ್ಪ ಅಂದ್ರೆ, ಅವತ್ತು ತಾವು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಆ ತಾಯಿ ಆಶೀರ್ವಾದ ಪಡೆದುಕೋಬೇಕಂತೇಳಿ ಒಂದು ಕಳಕಳಿ ವಿನಂತಿ ಮಾಡ್ಕೋತೀನಿ. ನಾನು ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ ಸರ್. ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಪ್ರಕಾಶ್ ಚವ್ಹಾಣ ನಡೆಸಿಕೊಡಲಿದ್ದಾರೆ. ನೀವು ಸೈಲೆಂಟ್ ಮಾಡಿ ಫ್ಯಾನ್ ಒಂಚೂರು ಆಫ್ ಮಾಡ್ತಾರೆ ಸರ್, ಸೌಂಡ್ ಬರುತ್ತೆ. ವಿಜಯ ಫ್ಯಾನ್ ಆಫ್ ಕರ್. ಫ್ಯಾನ್ ಬರುತ್ತೆ.
ಎಲ್ಲರಿಗೂ ನಮಸ್ಕಾರ. ನಾಳೆ 18ನೇ ತಾರೀಕು ಅಂದ್ರೆ ಶನಿವಾರ ನಮ್ಮ ಮುಗಳಕೋಡ ಮಠ ಬಂಜಾರ ಸರ್ಕಲ್ದಿಂದ ಮಾತಾ ಅಂಬಾಭವಾನಿ ಜಾತ್ರಾ ಮಹೋತ್ಸವ ಅಂಗವಾಗಿ ಮುಗಳಕೋಡ ಮಠದಿಂದ ತುಳಜಾಪುರ ಅಂಬಾಭವಾನಿದ ಒಂದು ಮೂರ್ತಿ ಮಾಡಿಸಿದ್ದಾರೆ ನಮ್ಮ ಪೂಜ್ಯರಾದ ಭೀಮು ಮಹಾರಾಜರು. ಅದಕ್ಕೆ ಆ ಅಂಬಾಭವಾನಿ ಮೂರ್ತಿಯನ್ನು ಪಾದಯಾತ್ರೆ ಕುಂಭಮೇಳ ರ್ಯಾಲಿ ಮುಖಾಂತರ 18ನೇ ತಾರೀಕು ಇಟಿಂಗ್ಯಾ ತಾಂಡ LT1 LT5 LT4ರಲ್ಲಿ ಹೋಗುತ್ತದೆ. ಹಾಗಾಗಿ 19ನೇ ತಾರೀಕು ಭವ್ಯ ಒಂದು ಜಾತ್ರಾ ಮಹೋತ್ಸವ ವೇದಿಕೆ ಕಾರ್ಯಕ್ರಮ ಇರುತ್ತೆ ಸರ್. ಅದಕ್ಕಾಗಿ ನಮ್ಮ ಇಡೀ ನಾಡಿನ ಸಮಸ್ತ ಜನತೆಗೆ ಈ ಕಾರ್ಯಕ್ರಮ ಹಾಗೂ ಈ ಭವ್ಯ ಮೆರವಣಿಗೆ ಕುಂಭಮೇಳ ಹಾಗೂ ಮೆರವಣಿಗೆ ಪಾದಯಾತ್ರೆ ಮುಖಾಂತರ ಹೋಗುತ್ತದೆ. ಈ ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ಮಹಾರಾಜರು ಹಾಗೂ ಎಲ್ಲ ನಮ್ಮ ಗೋಪಾಲ ಮಹಾರಾಜರು, ಎಲ್ಲರೂ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು, ಹಿಂಗೆಲ್ಲ ನಮ್ಮ ಕಿಸಂಬವ್ರ ಆಟೋಡ ಎಲ್ಲ ಭಾವಿ ಭಕ್ತರು ಎಲ್ಲರೂ ಬರ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಬಂದು ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕು ಹಾಗೂ ಈ ಜಾತ್ರೆಯನ್ನು ಯಶಸ್ವಿ ಮಾಡ್ಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯವರು ಗೋಷ್ಠಿ ಮಾಡೋಕ್ಕೆ ಇವತ್ತು ನಿಮ್ಮ ಕರೆಸಿದ್ದೆ ಸರ್. ಅದಕ್ಕೆ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಪ್ರತಿಯೊಂದು ಭಾವಿ ಭಕ್ತರಿಗೆ ಈ ವಿಡಿಯೋ ಈ ಪ್ರೆಸ್ ಮೀಟ್ ಮುಖಾಂತರ ಎಲ್ಲರೂ ಬಂದು ಭಾಗವಹಿಸ್ಬೇಕಂತೇಳಿ ಕಳಕಳಿ ವಿನಂತಿ ಮಾಡ್ತೀನಿ ಸರ್. ಮೆರವಣಿಗೆ ವಿಶೇಷ ಇರುತ್ತೆ ಅದನ್ನೆಲ್ಲ ಹೇಳಿ ಮೆರವಣಿಗೆ ಸರ್ ಬಾಪು ಈಗ ಮೆರವಣಿಗೆ ಅಂದ್ರೆ ಸರ ಇದು ಹಾಕ್ಲೇನ್ ತುಳಜಾಭವಾನಿ ಬಂಜಾರ ಸಮಾಜ ಮತ್ತು ಕ್ಷತ್ರಿಯ ಸಮಾಜದ ಕುಲದೇವತೆಯಾದಂಥ ಶ್ರೀ ತುಳಜಾಭವಾನಿಯ ಒಂದು ಭವ್ಯ ಮೆರವಣಿಗೆ. ಇವರದೇ ನಮ್ಮ ತಾಂಡಗಳಲ್ಲಿ ದುರ್ಗಾ ಮಾತೆ ಮತ್ತು ಸೇವಾಲಾಲರ ಜಾತ್ರೆಗಳನ್ನು ಮಾಡುವಂಥದ್ದು ಸಹಜವಿದೆ. ಆದರೆ ಎಲ್ಲ ನಮ್ಮ ಸಮಾಜ ಬಾಂಧವರು ಬಂಜಾರ ಸಮಾಜದವರು ತುಳಜಾಭವಾನಿಗೆ ಹೋಗಿ ಅಲ್ಲಿ ಆಶೀರ್ವಾದ ಪಡೆದು ಎಲ್ಲರೂ ಪಾವನರಾಗಿರುವಂಥದ್ದು, ಎಲ್ಲರೂ ಮನೆ ದೇವತೆಯಾಗಿ ಕುಲದೇವತೆಯಾಗಿ ಅಂಬಾಭವಾನಿ ಇರೋದ್ರಿಂದ ನಮ್ಮ ಇಲ್ಲಿ ಭೀಮಸಿಂಗ್ ಮಹಾರಾಜರು ಒಂದು ಭವ್ಯವಾದ ಮೆರವಣಿಗೆ ಮೂರ್ತಿಯನ್ನು ತುಳಜಾಭವಾನಿ ಅಂಬಾಭವಾನಿಯವರ ಮೂರ್ತಿ ಮಾಡಿ ಅದರ ಜೊತೆಗೆ ಒಂದು ಶಿವಾಜಿ ಮಹಾರಾಜರ ಪುತ್ಥಳಿ ಮೂರ್ತಿ ಅದನ್ನು ಮುಗಳಕೋಡ ಮಠದ ನಂತರ ಇದು ರಿಂಗ್ ರೋಡ್ ಮಾರ್ಗವಾಗಿ ಬುತ್ನ ಇದು ಅರ್ಕಿ ಎತ್ತಿಂಗ್ಯಾಳ 4ನೇ ನಂಬರ್ ತಾಂಡೆವರೆಗೆ ಅದೊಂದು ಭವ್ಯ ಮೆರವಣಿಗೆ. ಅದರಲ್ಲಿ ನೂರಾರು ಸಾವಿರಾರು ಜನರ ಕುಂಭಮೇಳ, ಅದರ ಜೊತೆಗೆ ವಿವಿಧ ಕಲಾ ತಂಡಗಳು ಎಲ್ಲ ಕಲಾ ತಂಡಗಳು ಏನು ನಮ್ಮ ಭಜನೆಗಳು ಕಲಾ ತಂಡಗಳು ಕೂಡ ಅಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾವೆ. ಅದಕ್ಕೆ ಇದೊಂದು ವಿಶೇಷವಾಗಿ ಎಲ್ಲ ಮೆರವಣಿಗೆಕ್ಕಿಂತ ಇದೊಂದು ವಿಶೇಷ ಮೆರವಣಿಗೆ ಆಗಿರೋದ್ರಿಂದ ಇದರಲ್ಲಿ ಬಂಜಾರ ಸಮಾಜದಲ್ಲೇ ಮರಾಠ ಸಮಾಜರಾಗಿರ್ಬೋದು ಆ ದೇವಿಯನ್ನು ನಡ್ಕೊಳ್ಳುವಂಥ ಎಲ್ಲ ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿರೋದ್ರಿಂದ ಇದೊಂದು ವಿಶೇಷ ಮೆರವಣಿಗೆ ಮತ್ತು ವಿಶೇಷ ರೀತಿಯಿಂದ ಅದೇ ಏನು ದೇವಸ್ಥಾನ ಬಾಜುಗಡೆ ಒಂದು ಮೂರ್ತಿ ಕಟ್ಟಿ ಅಂತೇಳಿ ಭವ್ಯವಾಗಿ ನಿರ್ಮಿಸಿದ್ದಾರೆ ಸರ್. ಅಲ್ಲಿ ಅದನ್ನು ಸತತ ಇದು ಮುಂದೆ ಶಾಶ್ವತವಾಗಿ ಅಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗ್ತದೆ. ಅದಕ್ಕೆ ಎಲ್ಲ ಏನು ತುಳಜಾಭವಾನಿ ಮತ್ತು ಅಂಬಾಭವಾನಿಯ ಎಲ್ಲ ಭಕ್ತಾದಿಗಳು ಆರಾಧಕರು ಈ ಮೆರವಣಿಗೆಯಲ್ಲಿ ಬಂದು ತಾವೆಲ್ಲ ಈ ತಾಯಿಯ ಆಶೀರ್ವಾದ ಪಡೆದು ಈ ಮೆರವಣಿಗೆಯಲ್ಲಿ ಬಂದು ಭಾಗವಹಿಸಿ ತಾವೆಲ್ಲ ಈ ಒಂದು ವಿಶೇಷ ಅಂಬಾಭವಾನಿ ಇನ್ನು ತುಳಜಾಬಲ್ಲಿ ಇದ್ದಾಳೆ, ತುಳಜಾಪುರದಲ್ಲಿ ಕೂತು ಇವತ್ತು ನಾವು ದರ್ಶನ ಪಡೆಯಕ್ಕೆ ಹೋಗ್ತಿದ್ವಿ. ಇವತ್ತು ಅದೇ ಮೂರ್ತಿಯನ್ನು ನಾವು ಇಲ್ಲಿ ಇಟಿಂಗ್ಯಾಳ 4 ನಂಬರ್ ತಾಂಡೆಯಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ. ಅದಕ್ಕೆ ನಾವೆಲ್ಲ ಬಿಜಾಪುರದವರು ದಿನನಿತ್ಯ ನಾವು ಹೋಗಿ ಅದರ ದರ್ಶನ ಪಡೆಯುವಂಥ ಒಂದು ಹತ್ತಿರದಿರುವಂಥ 145 ಕಿಲೋಮೀಟರ್ ದೂರ ಹೋಗೋಕ್ಕಿಂತ ನಮ್ಮದೇ ಊರಲ್ಲಿ ಇಲ್ಲಿ ಒಂದು ಸ್ಥಾಪನೆ ಮಾಡ್ತಾ ಇದ್ದಾರೆ ನಮ್ಮ ಭೀಮಸಿಂಗ್ ಮಹಾರಾಜರು. ಅದಕ್ಕೆ ತಾವೆಲ್ಲರೂ ಈ ಮೆರವಣಿಗೆಗೆ ಮತ್ತು ಈ ಜಾತ್ರೆಗೆ ತಾವೆಲ್ಲರೂ ಬಂದು ಈ ತಾಯಿಯ ದರ್ಶನ ಪಡೆಯೋದು, ಮಹಾರಾಜರ ದರ್ಶನ ಪಡೆಯೋದು, ತಾವೆಲ್ಲರೂ ಪಾವನರಾಗೋದ್ರ ಜೊತೆಗೆ ಒಂದು ಅಂಬಾಭವಾನಿ ನಮ್ಮ ಕುಲದೇವತೆ ಆದಂಥ ನಮ್ಮ ಮನೆಗೆ ಬರ್ತಾಳೆ ಅಂತ ಭಾವನೆಯಿಂದ ತಾವೆಲ್ಲರೂ ಇದು ವಿಶೇಷ ಮೆರವಣಿಗೆ ಇದೆ. ಶಿವಾಜಿ ಮಹಾರಾಜರು ಮತ್ತು ಅಂಬಾಭವಾನಿ ಮೂರ್ತಿ ಇದೆ. ಅದನ್ನು ಮುಗಳಕೋಡ ಮಠದ ನಂತರ ರಿಂಗ್ ರೋಡ್ ಮಾರ್ಗವಾಗಿ ಮುಂದೆ ದರ್ಗಾ ಬಂದು ದರ್ಗಾ ನಂತರ ಇಟಿಂಗ್ಯಾಳ ರೋಡ್ ಯತ್ನಾಳ್ ರೋಡ್ ಮುಖಾಂತರ ಸೊಲ್ಲಾಪುರ ರೋಡ್ಗೆ ಹೋಗಿ ಮುಂದೆ ರಿಂಗ್ ರೋಡ್ ಹೋಗಿ ಮುಂದೆ ದರ್ಗಾ ಮುಖಾಂತರ ಅದು ಇಟಿಂಗ್ಯಾಳ ತಾಂಡೆ ತಲುಪುತ್ತೆ. ಅದಕ್ಕೆ ಎಲ್ಲ ಮಹಿಳೆಯರು ಎಲ್ಲ ಯುವಕರು
ಅಲ್ಲೆಲ್ಲ ಎಲ್ಲ ರೀತಿಯ ವಾದ್ಯಗೋಷ್ಠಿಗಳು ಇರೋದ್ರಿಂದ ತಾವೆಲ್ಲರೂ ಬಂದು ಅದರ ವಿಶೇಷ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಅಂಬಾಭವಾನಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ಮೆರವಣಿಗೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಅದಕ್ಕೆ ಯಶಸ್ವಿಗೊಳಿಸ್ತಿರಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಸರ್. ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? ಒಂದು 1000-2000 ಜನ ಸೇರ್ಬೋದು ಸರ್. ಮತ್ತು ಭಕ್ತಾದಿಗಳಿಗೆ ಯಾವ ಸೌಕರ್ಯ ಅಲ್ಲಿ ಜಾತ್ರೆಗೆ ಬರಲಿಕ್ಕೆ ಏನು ಸೌಲಭ್ಯ ಸರಿ? ಅವರಿಗೆಲ್ಲ ಸಾರಿಗೆ ವ್ಯವಸ್ಥೆ ಅಂದರೆ ಆಯಾ ಜಿಲ್ಲೆಯಿಂದ ಗ್ರಾಮದಿಂದ ತಾಂಡೆಗಳಿಂದ ತಮ್ಮ ಗಾಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಅದರ ಜೊತೆಗೆ ಅಲ್ಲೆಲ್ಲ ಊಟದ ಅನ್ನಪ್ರಸಾದ ವ್ಯವಸ್ಥೆ ಇರ್ತದೆ. ಹಾದಿ ಏನು ಅಲ್ಲಿ ನಡೀತಾ ಹೋಗ್ತಾ ಇರ್ತೀವಲ್ಲ ಅಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಅದಕ್ಕೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆಲ್ಲ ಯಾವುದೇ ರೀತಿ ತೊಂದರೆ ಆಗದಂತೆ ಅದಕ್ಕೊಂದು ಇವತ್ತಿನ ಈ ಮಾಧ್ಯಮ ಪತ್ರಿಕಾ ಬಂಧುಗಳಿಗೆ ಶುಭವನ್ನು ಕೊಡ್ತಾ, ಇದು ಶ್ರೀ ಅಂಬಾಭವಾನಿ ವಾರ್ಷಿಕ ಜಾತ್ರಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಭಿವೃದ್ಧವಾಗಿ ಜಾತ್ರೆಯನ್ನು ನಡೀತದೆ. ಈ ಅಂಬಾಭವಾನಿ ಜಾತ್ರೆಯ ಒಂದು ವಿಶೇಷತೆ ಏನಂದ್ರೆ, ಬಂಜಾರ ಸಮಾಜದ ಸಂಸ್ಕೃತಿ ಸನಾತನ ಯಾವುದೇ ಒಂದು ನಾವು ಕಲೆ ಗಿಲೆ ನೋಡಬೇಕಂದ್ರೆ ಈ ಅಂಬಾಭವಾನಿ ದೇವರದ ಏನು ಮೂರ್ತಿಯನ್ನು ತರ್ತಾರೆ. ಅದೇ ವೇಳೆಗೆ ಭವ್ಯವಾಗಿ ನೃತ್ಯ ಬಂಜಾರ ಸಮಾಜದ ಎಲ್ಲ ಚಟುವಟಿಕೆಗಳು ಕೂಡ ಆ ಮೆರವಣಿಗೆಯಲ್ಲಿ ಇರ್ತದೆ. ಆ ಮೆರವಣಿಗೆಯಲ್ಲಿ ಯಾವುದೇ ಥರದ ಏನೇ ಒಂದು ಸಮಾಜದಲ್ಲಿ ಏನು ಮಾಡಬೇಕಂದ್ರೆ ಭೀಮ ಮಹಾರಾಜರ ಒಂದು ಅವರದಿಂದ ಕಲಿಬೇಕು ಅನ್ನುವಂಥ ಒಂದು ಮಾತು. ಯಾಕಂದ್ರೆ 12 ಫೂಟಿನ ಒಂದು ಮೂರ್ತಿಯನ್ನು ಮಾಡಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ನಾನು ಮುಗಳಕೋಡ ಮಠದಿಂದ ಮತ್ತು ಬಂಜಾರ ಕರಾಸದಿಂದ ಈ ಮಾರ್ಗವಾಗಿ ನಾವು ಹೋಗಬೇಕು ಮತ್ತು ಎಲ್ಲರಿಗೂ ಕೂಡ ಈ ದರ್ಶನವನ್ನು ಆ ಮೂರ್ತಿದು ಕೊಡಬೇಕಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಾರೆ. ಅವರಿಗೂ ಕೂಡ ಭೀಮ ಮಹಾರಾಜರು ಕೂಡ ಅನಂತ ಕೋಟಿ ಆಶೀರ್ವಾದ ನೀಡುತ್ತಾ, ಇದು ಪ್ರತಿ ವರ್ಷದಿಂದ ನಡೆದು ಮಾತ್ರ ಖಚಿತ 18ನೇ ತಾರೀಕಿಗೆ ಇದು ಸ್ಟಾರ್ಟ್ ಆಗ್ತದೆ. 19ನೇ ತಾರೀಕಿಗೆ ಮುಕ್ತಾಯ ಆಗೋ ಟೈಮಿಗೆ ಭವ್ಯ ಒಂದು ಸಭೆ ಇರ್ತದೆ. ಆ ಸಭೆಯಲ್ಲಿ ಈ ಜಿಲ್ಲೆಯ ಎಲ್ಲರೂ ಈಗಾಗಲೇ ಸುರೇಶ್ ಅಣ್ಣವ್ರು ಹೇಳಿದ್ರು, ಎಲ್ಲ ಮಂತ್ರಿಗಳು ಬರ್ತಾರೆ. ಮತ್ತು ಅದೇ ರೀತಿಯಾಗಿ ಚಾಲನೆ ಮಾಡುವ ಮುಂದೆ ನಮ್ಮ ಜಗದ್ಗುರುಗಳಾದ ಬಾಬುಶಿವ ಮಹಾರಾಜರು ರಾಷ್ಟ್ರೀಯ ಸಂತರು ಅವರು ಕೂಡ ಆ ದಿವಸ 18ನೇ ತಾರೀಕು ಬರ್ತಾರೆ. ಅವ್ರ ಮುಖಾಂತರವಾಗಿ ಚಾಲನೆ ನಡೀತದೆ. ಅದೇ ರೀತಿಯಾಗಿ ನಮ್ಮ ಅಂಬಾಭವಾನಿದ ಆಶೀರ್ವಾದ ತಗೊಂಡು ಒಂದು 2 ಮಾತು ಮಾತಾಡ್ತೀನಿ. ದೇವಿದ 14 ಫುಟಿನ ಮೂರ್ತಿ ಮಾಡಿಸಿದ್ದೀವಿ ಇಲ್ಲಿ ಇಟ್ಟಿಂಗಾಳ LT ನಂಬರ್ 4 ತಾಂಡ್ಯದಲ್ಲಿ. ಅಲ್ಲಿ ಮುಗಳಕೋಡ ಮಠದಿಂದ ಸೋಲಾಪುರ ನಾಕದಿಂದ ದರ್ಗಾತ ನಂತರ ನಮ್ಮ ಇಟ್ಟಿಂಗಾಳ ತಾಂಡದ ಕಡೆ 4 ನಂಬರ್ ತಾಂಡ ಕಡೆ ಮೂರ್ತಿ ಮೆರವಣಿಗೆ ಹೋಗ್ತದೆ. ಮತ್ತು ಅದ್ರಾಗ ಶಾಸಕರು ಬರ್ತಾರೆ, MP ಪಾಟೀಲ್ ಸಾಹೇಬರು ಬರ್ತಾರೆ, ಸುನೀಲ್ ಗೌಡ ಸಾಹೇಬರು ಬರ್ತಾರೆ. ಅಲ್ಲಿ 19 ತಾರೀಕಿಗೆ ಜಾತ್ರೆ ದೊಡ್ಡ ಪ್ರಮಾಣದಾಗ ಜಾತ್ರೆ ಆಗ್ತದೆ. ಎಲ್ಲರೂ ಬರಬೇಕು, ನೀವು ಕೂಡ ಬರಬೇಕು, ಎಲ್ಲ ಪತ್ರಿಕಾದವರು ಬರಬೇಕು, ಎಲ್ಲರೂ ಕೂಡಿಸಿ ಬಂದು ಅಲ್ಲಿ ಭಾಗ್ಯವಹಿಸ್ಬೇಕಂತೇಳಿ 2 ಮಾತು ಹಾಂ. ಇಲ್ಲ ಬರೋಂಗಿಲ್ಲ. ಇಲ್ಲ, ಅದು ಇದ್ರದ್ದೇ ಐತ್ರಿ. ಅದು ಒಂದು ಕಂಚಿಂದಲ್ರಿ, ಅದೊಂದು ಇದ್ರ ಮಾಡಿರ್ತಾರೆ. ಅದೊಂದು ಮಾರ್ಬಲ್ ಅರ್ಧ ಮಾಡಿರ್ತಾರೆ. ಅದು ಭಾಳ ಚಲೋ ಮೂರ್ತಿ ಐತ್ರಿ, ನೋಡುವಂಥ ಮೂರ್ತಿ ಐತಿ. ಮತ್ತು ಆ ಮೂರ್ತಿ ನಾವು ಇಲ್ಲಿವರೆಗೂ ನೋಡಿಲ್ಲ. ಯಾಕೋ ಭೀಮ ಮಹಾರಾಜರ